ಯಥಾರುಚ್ಯಥವಾಧಾರ್ಯ ನ ತತ್ರ ನಿಯಮೋ ಯತಃ. ಮತ್ತೆ ಕೊನೆಗೆ ಹೇಳಿದ್ರೆ, ಅಲ್ಲ ನಮಗೆ ಅದು ಹೇಗೆ ಎಲ್ಲೆಲ್ಲ ಹಚ್ಚಬೇಕು ಅಂತ ಗೊತ್ತಿಲ್ಲಪ್ಪ, ಹಚ್ಚಿದ್ನು ಅಂತ ಸರಿ ಹಚ್ಚಬೇಕಪ್ಪ, ಹಚ್ಚದೇ ಇದ್ರೆ ಹೇಳಿದ್ರೆ ಕೆಲವರು ಹಚ್ಚೋದೇ ಇಲ್ಲ. ಎಷ್ಟೋ ಜನ ಹಾಗೆ ಎಂದ ಜಪ ಮಾಡಿದ್ರೆ ಉಂಟಲ್ಲ, ಅದು ಸರಿ ಜಪ ಮಾಡ್ಬೇಕು, ಅದು ಮಾಡ್ಲಿಕ್ಕೆಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆ ಜಪವೇ ಮಾಡೋದಿಲ್ಲ ಅಂತ, ಮತ್ತೆ ಕಲ್ತು ಮಾಡೋದು ಅಂತ, ಇದು ಆಗ್ಲಿಕ್ಕೆ ಇಲ್ಲ. ಪರಿಪೂರ್ಣನಾದವರು ಯಾರೂ ಇಲ್ಲ. ಮತ್ತೆ ಎಷ್ಟು ತಿಳ್ಕೊಂಡ್ರ ಅಷ್ಟು ಮಾಡ್ತಾ ಹೋಗುದು, ಮಾಡ್ತಾ ಮಾಡ್ತಾ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ನೀವು ಎಲ್ಲ ಕರೆಕ್ಟಾಗಿ ಕಲಿಬೇಕು ಹೇಳಿದ್ರೆ ಕರೆಕ್ಟಾಗಿ ಕಲೀಲಿಕ್ಕೂ ಸಾಧ್ಯ ಇಲ್ಲ, ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಇವರು ಹೇಳಿದ್ರು ಏನು, ಕೊನೆ ಪಕ್ಷ ನಿಮಗೆ ಯಾವುದು ಗೊತ್ತಿಲ್ಲ, ಇಷ್ಟ ಇಲ್ಲದಲ್ಲಿ ಹಚ್ಚಿಕೊಳ್ಳಿಯಪ್ಪ ಅಂತ ಹೇಳಿದ್ರು. ಗೋಪಿ ಅಂತ ಹಚ್ಚಿಕೊಳ್ಳೇಬೇಕು, ಭಗವಂತನ ಪ್ರಸಾದ ಹಚ್ಚಿಕೊಳ್ಳೇಬೇಕು. ಕೊನೆಗೆ ಹೇಳಿದ್ರು ತತ್ರ ನ ನಿಯಮೋ ತತ್ರ, ಅಲ್ಲ ತುಂಬಾ ನಿಯಮಗಳು ಬೇಕು ಅಂತಿಲ್ಲ, ಪ್ರಸಾದ ಅಂತ ದೇವರದ್ದು ನಾಮ ಹಚ್ಚಿಕೊಳ್ಳಿ, ಅದಿಲ್ಲದಿದ್ರೆ ಇಷ್ಟ ಬಂದಾಗಿದ್ರೆ ಹಾಕಿಕೊಳ್ಳಿ ಅಂತ. ಹಾಗಾದ್ರೆ ಇಷ್ಟ ಬಂದಲ್ಲೆಲ್ಲ ಹಚ್ಚಿಕೊಳ್ಳಿ ಅನ್ನುವ ಅರ್ಥ ಅಲ್ಲ. ಮತ್ತೇನು ಕೇಳಿದ್ರೆ ಪ್ರವೃತ್ತಿ ಮಾಡಿ, ಗೊತ್ತಿತ್ತು ಹೇಳಿದ್ರೆ ಸರಿಯಾಗಿ ಹಾಕಿಕೊಳ್ಳಿ, ಗೊತ್ತಿಲ್ಲದೆ ಇದ್ರು ಬಿಡಬೇಡಿ ಅಂತ ಹೇಳಿದ್ರು, ಹಚ್ಚಿಕೊಳ್ಳಿ ಅಂತ. ಇದು ಹೇಳಿದ್ಯಾರು? ಶಿವನೇ ಹೇಳಿದ್ದು, ಪಾರ್ವತಿಗೆ ಹೇಳಿದ್ದು. ಚಂಡಾಲಾದಧಿಕಂ ಮನ್ಯ ವೈಷ್ಣವಾನಾಂ ಹಿ ನಿಂದಕಂ ಸವೈ ವಿಷ್ಣುತಮೋಜ್ಞೇಯೋ ನಾತ್ರ ಕಾರ್ಯ ವಿಚಾರಣ. ಇದು ಒಳ್ಳೆಯ ವಿಚಾರ. ಏನು ಹೇಳ್ತಾರೆ, ನೀವು ವಿಚಾರ ಮಾಡಲೇಬೇಡಿ, ಗೋಪೀಚಂದನವನ್ನು ಧಾರಣೆ ಮಾಡಿ. ಯಾರು ಗೋಪೀಚಂದನ ಧಾರಣೆ ಮಾಡ್ತಾನಲ್ಲ ಅವನು ಎಲ್ಲರಿಗಿಂತಲೂ ಮಿಗಿಲಾದವ. ಅವರು ಹೇಳುವಾಗ ಹೇಳ್ತಾರೆ, ಚಂಡಾಲ ಧಧಿಕಂ ಮನ್ಯ ವೈಷ್ಣವಾನಾಂ ಹಿ ನಿಂದಕ. ಒಂದು ವೇಳೆ ವಿಷ್ಣುವನ್ನು ನಿಂದನೆ ಮಾಡಿ ಗೋಪಿ ಧಾರಣೆ ಯಾರು ಮಾಡೋದಿಲ್ವಲ್ಲ ಅವ ಚಂಡಾಲನಿಗಿಂತಲೂ ಕೀಳು ಅಂತ ಹೇಳಿಬಿಟ್ಟು. ಯಾಕೆ ಹಾಗೆ ಹೇಳಿದ್ರು ಕೇಳಿದ್ರೆ, ಇವತ್ತು ನಾವು ಜಾತಿ ಅಂತ ಹೇಳಿ ತಿಳ್ಕೊಂಡೆಲ್ಲ ಹೋಗ್ತೀರಿ, ಇದಕ್ಕಿಂತೆಲ್ಲ ಮಿಗಿಲಾದದ್ದು ಒಂದು ಉಂಟು, ವೈಷ್ಣವ ಧರ್ಮ. ಯಾರೇ ಇರಲಿ ಅವ ವೈಷ್ಣವ ಅಂತಾದ್ರೆ ಇತರರಿಗಿಂತ ತಾನು ಮಿಗಿಲಾಗಿ ನಿಂತು ಬಿಡ್ತಾನೆ. ಹಾಗಾಗಿ ಅವ ವೈಷ್ಣವ ಅಂತ ಅವನನ್ನು ಕನ್ಸಿಡರ್ ಮಾಡಿ, ಭಗವಂತನ ವಿಷ್ಣು ದೂತರು ಅಂತ ಕನ್ಸಿಡರ್ ಮಾಡಿ, ವಿಷ್ಣು ಭಕ್ತರಿಗಾಗಿ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರೋ ಕೂತ್ಕೊಂಡು ಎಲ್ಲ ಗಲಾಟೆ ಮಾಡಬಹುದು, ಆ ಜಾತಿ ಅಥವಾ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ. ಆದ್ರೆ ವಿಷ್ಣು ಭಕ್ತರು ಅಂತ ಆದಾಗ ಎಲ್ಲವೂ ಕೂಡ ಪಕ್ಕಕ್ಕೆ ಹೋಗಿ ವಿಷ್ಣು ಭಕ್ತರು ಎನ್ನುವಂತ ಜಾಗ್ರತೆ ಬರಬೇಕು. ವಿಷ್ಣುವಿನ ಪ್ರಸಾದ ಧಾರಣೆ ಮಾಡಿದವರು ಇತರರಿಗಿಂತ ತಾವು ಮಿಗಿಲಾಗಿ ನಿಲ್ತಾರೆ. ಹಾಗಾಗಿ ಅಲ್ವಾ ನಾವು ಇವತ್ತು ಕನಕದಾಸರು ಇರ್ಬೋದು, ಎಲ್ಲ ದಾಸರನ್ನು ಯಾರೇ ಇರಲಿ ವಿಷ್ಣು ಭಕ್ತರು ಅಂತ ನಾವು ಇವತ್ತು ಗೌರವವನ್ನು ಕೊಡ್ತಾರೆ. ಇದು ಗೊತ್ತಿಲ್ಲದವರು ಬೇಕಾದಷ್ಟು ಹೇಳಿಕೊಳ್ತಾರೆ, ಹೇಳಿಕೊಳ್ಳಿ. ಆದ್ರೆ ಹೇಳುತ್ತಾರೆ ಇಲ್ಲಿ, ಹಾಗಾಗಿ ಅವನು ವಿಷ್ಣುವಿನ ಒಂದು ಪ್ರತಿರೂಪ ಅಂತ ಆಗಿಬಿಡ್ತಾನೆ. ಅಷ್ಟು ಮಹತ್ವ ಗೋಪಿ ಧಾರಣೆ ಮಾಡಿದವನಿಗೆ ಬರ್ತದೆ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರು ವೈಷ್ಣವರಿಗೆ. ವೈಷ್ಣವೋ ಬ್ರಾಹ್ಮಣೋ ಎಷ್ಟು ವಿಷ್ಣು ಧ್ಯಾನೇಶು ತತ್ಪರ ನಾಂತರಂ ತತ್ಸವಿಜ್ಞೇಯಂ ಸವೈ ವಿಷ್ಣುರ್ಭವೇದಿ. ವಿಷ್ಣು ಭಕ್ತರು ವಿಷ್ಣು ಈಸಿಕೊಳ್ಟು ಅಂತ ಹೇಳಿದ್ರು. ಈಸಿಕೊಳ್ಟು ಅಂದ್ರೆ ಸಮಾನ ಅಂತ ಅರ್ಥ ಅಲ್ಲ, ಅಷ್ಟು ಯೋಗ್ಯತೆಯನ್ನು ವಿಷ್ಣು ಭಕ್ತರಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ನಿಮಗೆ ವಿಷ್ಣುವನ್ನು ಕಾಣಲಿಕ್ಕೆ ಬರಲಿಲ್ಲ ಹೇಳಿದ್ರೆ ವಿಷ್ಣು ಭಕ್ತರಲ್ಲಿ ಕಾಣಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಿಷ್ಣು ಭಕ್ತರು ಅಂತ ಆದ್ರೆ ಅವರಿಗೆ ಗೌರವವನ್ನು ಕೊಡುವುದನ್ನು ಕಲ್ತುಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಹೇಳ್ತಾರೆ, ಯಾರು ವೇದಾಧ್ಯಯನವನ್ನು ಮಾಡ್ತಾರೋ ಅವರು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡ್ತಾರೋ, ಇವರು ಗೋಪೀಚಂದನೆಯನ್ನು ಧಾರಣೆ ಮಾಡ್ತಾರೋ ಅವರು ನಾರಾಯಣ ಅಂತ ತಿಳ್ಕೊಳ್ಳಿ. ಶಂಖಚಕ್ರಧರೋ ವಿಪ್ರೋ ವೇದಾಧ್ಯಾಯನ ತತ್ಪರ ಸವೈ ನಾರಾಯಣ ಇತಿ ವೇದೇ ಚೈವಂತ ಪಠ್ಯತೆ. ವೇದದಲ್ಲೇ ಇದು ಹೇಳಿದೆ. ಹಾಗಾಗಿ ಅವರನ್ನು ನಾರಾಯಣನಿಗೆ ಸಮಾನ. ಎಷ್ಟು ಹೇಳ್ತಾರೆ ಕೇಳಿದ್ರೆ, ತಪ್ತ ಚಕ್ರಧರೋ ವಿಪ್ರಹ. ಇವತ್ತು ಸಪ್ತ ಮುದ್ರಾಧಾರಣೆ ಮಾಡಿದ್ರೆ ಅದು ಇದಿಷ್ಟು ದೋಷಗಳು ಅಂತ ಬೇಕಾದಷ್ಟು ಪ್ರಮಾಣಗಳು ಇದ್ದಾವೆ. ಆದರೆ ಪದ್ಮಪುರಾಣ ಸ್ಪಷ್ಟ ಹೇಳ್ತಾರೆ, ತಪ್ತ ಮುದ್ರಾಧಾರಣೆ ಮಾಡಿಕೊಂಡು ಗೋಪೀಚಂದನವನ್ನು ಧಾರಣೆ ಮಾಡಿತು ಹೇಳಿದ್ರೆ ಪಂಕ್ತಿ ಪಾವನ ಪಾವನ. ನೋಡಿ, ಅವರು ಪಂಕ್ತಿಯಲ್ಲಿ ಕೂತ ಇಡೀ ಪಂಕ್ತಿ ಶುದ್ಧ ಆಗತ್ತೆ, ಪಂಕ್ತಿ ಮೈಲಿಗೆ ಆಗೋದಿಲ್ಲ. ಹಾಗಾದ್ರೆ ಇಡೀ ಪಂಕ್ತಿ ಶುದ್ಧ ಆಗಬೇಕು ಕೇಳಿದ್ರೆ ಅದಕ್ಕೋಸ್ಕರ ಶ್ರಾದ್ದ ಭೋಜನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಗೋಪೀಚಂದನ ಮುದ್ರಾದಿಗಳನ್ನು ಹಾಕಿಕೊಂಡವರು ಶ್ರಾದ್ದ ಭೋಜನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ? ಪಂಕ್ತಿ ಪಾವನರು ಅಂತ. ತಸ್ಯ ಭಕ್ತಿಯುತೋ ಬ್ರಹ್ಮನ್ ಮಹಾಪಾಪೈ ಪ್ರಮುಚ್ಯತೆ. ಅವರು ಕೂತ್ರು ಅಂತಾದ್ರೆ ಇಡೀ ಪಂಕ್ತಿ ಎನ್ನುವಂಥದ್ದು ಶುದ್ಧ ಆಗತ್ತೆ, ಪಾಪಗಳಿಂದ ದೂರರಾಗುತ್ತಾರೆ ಅಂತ ಹೇಳ್ತಾರೆ. ಇಷ್ಟು ಹೇಳ್ತಾರೆ, ಪಂಚತ್ತೇ ಯಸ್ಯ ತಿಲಕಂ ಗೋಪೀಚಂದನ ಸಂಭವಂ. ಯಾರು ಹೀಗೆ ಧಾರಣೆಯನ್ನು ಮಾಡಿದಾರೋ ಅವರು ಒಂದು ವೇಳೆ ಸತ್ರೆ ಆಗ ವಿಮಾನಂತು ಸಮಾರುಕ್ಯ ಯಾತಿ ವಿಷ್ಣು ಪರಂಪದಂ ಕಲವು ನಾರದ ತಿಲಕಂ ಗೋಪೀಚಂದನ ಸಂಭವಂ. ಆಯ್ತಲ್ಲ, ನಿಮಗೆ ಮತ್ತೇನು ಬೇಕಾದದ್ದು? ಸಾಯುವಾಗ ಅನಾಯಾಸೇನ ಮರಣಂ ವಿನಾದೈನೇನ ಜೀವನಂ ಅಂತ ಇರುವಂತದ್ದು. ಹಾಗಾಗಿ ಅನಾಯಾಸವಾದ ಮರಣ, ಭಗವಂತನ ಲೋಕವನ್ನು ಪಡಿಬೇಕು ಅಂತ ಕೇಳಿದರೆ ಗೋಪೀಚಂದನ ಧಾರಣೆ ಮಾಡಿ ನಿಮಗೆ ವಿಮಾನದಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ವಿಷ್ಣು ದೂತರು ಅಂತ ಹೇಳ್ತಾರೆ. ಇನ್ನು ಇದಕ್ಕಿಂತ ಮಿಗಿಲಾದ ಪುಣ್ಯ ಏನುಂಟು ಅಂತ ಕೇಳ್ತಾರೆ. ಹಾಗಾಗಿ ಮಧ್ಯಪಾನರತ ಏಚ ಸ್ತ್ರೀ ಬಾಲಘಾತಕ ಅಗಮ್ಯ ಗಮಕ ಏಜ ದೃಶ್ಯಂತೆ ಭುವಿ ಜಾಂಡವಾ ಭಕ್ತಾನಾಂ ದರ್ಶನಾದೇವ ಮುಕ್ತಿಸ್ತೇಷಾನ್ನ ಸಂಶಯ. ಇಷ್ಟೆಲ್ಲ ಮಾಡಿದ್ರು. ಇನ್ನು ಅದಲ್ಲೂ ಮಾತ್ರ ಅಲ್ಲ, ಹಾಕಿಕೊಂಡವರನ್ನು ನೋಡಿದ್ರೆ ಈ ಪಾಪ ಬರೀ ಯಾರಾಯ್ತು ಹೇಳಿದ್ರು.
ಗೋಪಿ ಧಾರಣೆ ಮಾಡಿದವರನ್ನು, ಚಂದನವನ್ನು ಧಾರಣೆ ಮಾಡಿದವರನ್ನು ನೋಡಿದ್ರೆ ನಿಮಗೆ ಮದ್ಯಪಾನ ಮಾಡಿದ ದೋಷ, ಸ್ತ್ರೀ ಬಾಲರಿಗೆ ಪೆಟ್ಟು ಕೊಟ್ಟಂತಹ ಅಥವಾ ಹನನ ಮಾಡಿದ ದೋಷ, ಅಥವಾ ಯಾರ್ಯಾರತ್ರವೂ ಸೇರಿಕೊಂಡಂತಹ ದೋಷಗಳೆಲ್ಲ ಇದ್ರೆ ಆ ಗೋಪಿ ಚಂದನ ಧಾರಣೆ ಮಾಡಿದವರನ್ನು ನೋಡಿದ್ರೆ ಸಾಕು, ಪಾಪ ಪರಿಹಾರ ಆಯಿತು ಅಂತ ಕೊಡ್ತಾರೆ. ಇದಿಷ್ಟು ಹೇಳಿದವರು ಶಿವದೇವರು. ಮತ್ತೆ ಹೇಳ್ತಾರೆ ರುದ್ರದೇವರು, ಸಂಸಾರೇತು ಹ್ಯಸಾರೇತು ನಕುಲೈ ವೈಷ್ಣವಾಜನ ಅಹಂ ವೈಷ್ಣವೋ ಜಾತು ವಿಷ್ಣುರ್ಭಕ್ತಿ ಪ್ರಸಾದತಃ ಕಾಶ್ಯಾಂ ನಿವಸತಾಂ ಚಿತ್ರ ರಾಮೋಹಮಿತ ಸಂಜಪನ್ ತೇನ ಪುಣ್ಯಾದಿ ಯೋಗೇನ ಶಿವೋ ವೈ ನಾತ್ರ ಸಂಶಯ. ಈ ಸಂಸಾರ ಇದು ಸಾರ ಇಲ್ಲ, ಸಂಸಾರ ಪೂರ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಉಂಟಷ್ಟೇ. ಸುಖ ಇಲ್ಲ ಅಂತಲ್ಲ. ಮತ್ತೇನು ಸುಖ ಕೇಳಿದ್ರೆ ದುಃಖ ಮಿಶ್ರಿತವಾದಂತಹ ಸುಖ ಇದೆ, ಆಮೇಲೆ ಟೆಂಪರರಿ ಸುಖ ಇದೆ. ಹೀಗಾಗಿ ಅಸಾರವಾದ ಇದರಲ್ಲಿ ನೀವು ಹುಟ್ಟಿದ್ದೇ ದೊಡ್ಡ ಪುಣ್ಯ, ಅದರಲ್ಲಿ ಮತ್ತೆ ವೈಷ್ಣವರಾಗಿ ಹುಟ್ಟಿಕೊಂಡ್ರೆ ಇದು ಭಾರೀ ಪುಣ್ಯ. ನಾನು ಹುಟ್ಟಿದ್ದೇನೆ ನೋಡಿ, ನಾನು ಪರಮ ವೈಷ್ಣವನಾಗಿ ಹುಟ್ಟಿಕೊಂಡಿದ್ದೇನೆ ಅಂತ ರುದ್ರದೇವರು ಹೇಳುವ ಮಾತು ನೋಡಿ. ಅಹಂ ಹಿ ವೈಷ್ಣವೋ ಜಾತಃ. ಯಾಕೆ ಗೊತ್ತಾ? ವಿಷ್ಣು ಭಕ್ತಿ ಪ್ರಸಾದ, ಗೋಪಿ ಧಾರಣೆ ಮಾಡಿದ್ದಕ್ಕೆ, ವಿಷ್ಣುವಿನ ಮೇಲೆ ಭಕ್ತಿ ಮಾಡಿದ್ದಕ್ಕೆ ಇವತ್ತು ನಾನು ವೈಷ್ಣವನಾಗಿ ಹುಟ್ಟಿಕೊಂಡಿದ್ದೇನೆ. ನನ್ನ ಮಹತ್ವ ಏನು ಗೊತ್ತಾ ನಿಮಗೆ? ಕಾಶ್ಯಾಂ ನಿವಸತಾಂ ಯತ್ರ, ಕಾಶಿಯಲ್ಲಿ ನಾನಿದ್ದೇನೆ, ಅಲ್ಲಿ ಇರುವುದು ಮಾತ್ರ ಅಲ್ಲ, ರಾಮೋಹಮಿತಿ ಸಂಜಪನ್, ಅವನು ರಾಮ 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 ಅಂತ ನಾನು ಜಪ ಮಾಡ್ತಾ ಇದ್ದೇನೆ. ಇಷ್ಟಂತ ರಾಮ ಜಪವನ್ನು ಕಾಶಿಯಲ್ಲಿ ಕೂತು ಮಾಡಬೇಕು ಅಂತಾದ್ರೆ, ನಾನು ವೈಷ್ಣವನಾಗಬೇಕು ಅಂತ ಹೇಳಿದ್ರೆ ಗೋಪೀಚಂದನ ಧಾರಣೆ ಮಾಡಿದ್ರಿಂದ, ಹಾಗಾಗಿ ತೇನ ಪುಣ್ಯಾದಿ ಯೋಗೇನ, ಅಂತಹ ಪುಣ್ಯದಿಂದಾಗಿ ನಾನು ಕಾಶಿ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಇದು ರುದ್ರದೇವರು ಹೇಳ್ತಾರೆ. ಇದೇ ಮಾತನ್ನು ಮುಂದೆ ಸಹಸ್ರನಾಮದಲ್ಲಿ ಕೂಡ ಹೇಳುವಾಗ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ರಾಮನ ಮಂತ್ರವನ್ನು ಕೇಳಿದ್ರೆ ಸಹಸ್ರನಾಮಕ್ಕೆ ಸಮಾನವಾದಂಥ ಪುಣ್ಯ ಬರ್ತದೆ ಅಂತ ತಾನು ಉಲ್ಲೇಖವನ್ನು ಆ ಪಾರ್ವತಿಗೆ ರುದ್ರದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾಮಧಾರಣದ ಮಹತ್ವವನ್ನು ಕೊಟ್ಟವರು ಈ ರುದ್ರದೇವರು. ಮತ್ತೆ ಮತ್ತೆ ಪದ್ಮಪುರಾಣದಲ್ಲಿ ಮುಂದೆ ಬರ್ತದೆ, ಒಂದು ಪ್ರಶ್ನೆಯನ್ನು ಪಾರ್ವತಿ ಕೇಳುತ್ತಾಳೆ, ಅಲ್ಲ ಇಷ್ಟೆಲ್ಲ ನೀವು ನಾಮಧಾರಣೆ ಎಲ್ಲ ಹೇಳಿದವರು ಹೀಗೆ, ನೀವು ಮಾತ್ರ ಇಡೀ ಭಸ್ಮ ಎಲ್ಲ ಹಾಕಿಕೊಂಡೆಲ್ಲ ಮಾಡ್ತಾ ಇದ್ರಲ್ಲ, ಇದೆಂತದ್ದು ಹೇಳುದೊಂದು ಮಾಡುದೊಂದು ಅಂತ. ಆಗ ಅವರು ಹೇಳ್ತಾರೆ, ನಾನು ಮಾಡುವುದಿಲ್ಲ ಅಂತ ಇದ್ದೆ, ಆದ್ರೆ ವಿಷ್ಣು ಆಜ್ಞೆ ಕೊಟ್ಟ, ಮಾಡಬೇಕು ನೀನು ಅಂತ. ನಾಟಕ ಮಾಡೋದಿಲ್ಲ, ನೀನು ಮಾಡಲೇಬೇಕು ಅಂತ. ಮತ್ತೆಂತ ಮಾಡುದು, ಭಗವಂತ ಹೇಳಿದ್ದಾನೆ ಅಂತ ನಾಟಕ ಮಾಡಿದೆ ಅಂತ. ಇದು ಯಾರ ಹತ್ರ ಹೇಳಿದ್ದು? ಹೆಂಡತಿ ಹತ್ರ ಹೇಳಿದ್ದು. ಹಾಗಾಗಿ ಹೆಂಡತಿ ಹತ್ರ ಸುಳ್ಳು ಹೇಳಿದ್ದಲ್ಲ. ಹಾಗಾಗಿ ಹೆಂಡತಿಯಲ್ಲಿ ಹೇಳುವಾಗ ಹೇಳಿದ್ದಾನೆ, ನಾಟಕವನ್ನು ಮಾಡಿದ್ದಾನೆ. ಯಾಕೆ ಮಾಡಿದ ಕೇಳಿದ್ರೆ, ಹೌದು ಎಲ್ಲರೂ ನನ್ನ ಹತ್ರ ಬರಬಾರ್ದು, ಎಲ್ಲರೂ ಕೆಲವರು ನಿನ್ನ ಫಾಲೋವರ್ಸು ಇದ್ದಾರೆ, ಅವರಿಗೆ ದಾರಿ ತಪ್ಪಿಸಬೇಕು. ಯಾರಿಗೆ ಯೋಗ್ಯತೆ ಉಂಟ ಅವರು ಮಾತ್ರ ಬರಬೇಕು, ಯಾರಿಗೆ ಯೋಗ್ಯತೆ ಇಲ್ವೋ ಅವರು ಇಲ್ಲಿ ಬರಬಾರದು. ಹಾಗಾದ್ರೆ ಅವರಿಗೆ ದಾರಿ ತಪ್ಪಿಸುವ ಕೆಲಸ ನೀನು ಮಾಡು ಅಂತ ಕೊಟ್ಟಿದ್ದಾರೆ. ನಮಗೆ ಅನ್ನಿಸಬಹುದು ತಪ್ಪಲ್ವಾ ಅಂತ ಕೇಳಿದ್ರೆ, ಖಂಡಿತ ತಪ್ಪಲ್ಲ. ಲೋಕದಲ್ಲಿ ಎಲ್ಲಾ ರೀತಿಯ ಜನರೂ ಇರ್ತಾರೆ. ಅವರವರಿಗೆ ಅವರವರದೇ ಆದಂತಹ ಒಂದು ಗುರಿ ಹೋಗಬೇಕಾದ್ರೆ ಅದಕ್ಕೂ ಒಬ್ಬ ಮಾರ್ಗದರ್ಶಕರು ಅಂತ ಬೇಕಾಗ್ತದೆ. ಎಲ್ಲ ರಾತ್ರಿಯೇ ಆದ್ರೆ ಹಗಲಿಗೆ ಬೆಲೆ ಇಲ್ಲ, ಯಾವಾಗಲೂ ಹಗಲೇ ಆದರೂ ರಾತ್ರಿಗೆ ಬೆಲೆ ಇಲ್ಲ. ಹಾಗಾದ್ರೆ ಹಗಲು ರಾತ್ರಿ ಇದ್ದಾಗ ಎರಡರ ಮಹತ್ವ ಏನು ಅಂತ ಗೊತ್ತಾಗುವಂಥದ್ದು. ಹಾಗಾಗಿ ಲೋಕದಲ್ಲಿ ವೈಷ್ಣವರು ಇರ್ತಾರೆ, ಲೋಕದಲ್ಲಿ ವಿಷ್ಣು ವಿರೋಧಿಗಳೂ ಇರ್ತಾರೆ. ಹಾಗಾದ್ರೆ ಅಂತ ವಿರೋಧಿಗಳಿಗೆ ನೀನು ದಾರಿ ತಪ್ಪಿಸ್ಲಿಕ್ಕೋಸ್ಕರ ಮಾಡು ಅಂತ ಹೇಳಿದಕ್ಕೆ ವಿಷ್ಣು ಆಜೆಗೋಸ್ಕರ ತಾನು ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದ ನಂತರವೂ ಅವನಿಗೊಂದು ಗಿಲ್ಟಿ ಕಾಡ್ತಾ ಇತ್ತು. ರುದ್ರದೇವರ ಹತ್ರ ಹೇಳ್ತಾನೆ, ಪಾರ್ವತಿ ಹತ್ರ, ಮಹಾವಿಷ್ಣು ಹತ್ರ, ಕೆಲವು ಮಾಡಬಾರ್ದು ಅಂತ ಗೊತ್ತುಂಟು, ಆದ್ರೂ ನೀನು ಹೇಳಿದ್ದಿ ಅಂತ ಮಾಡ್ತಾ ಇದ್ದೇನೆ, ಆದ್ರೂ ಒಳಗಿನ ನಂಗೆ ಪಶ್ಚಾತ್ತಾಪ ಆಗ್ತದೆ, ನಾನು ಮಾಡಬಾರ್ದಿತ್ತಲ್ಲ ಕಡಿದ್ರೆ, ಹಾಗಾದ್ರೆ ರಾಮ ಮಂತ್ರ ಜಪ ಮಾಡು ಅಂತ ಹೇಳಿದ. ಹಾಗಾಗಿ ಶಿವ ತಾನು ಕಣ್ಣು ಮುಚ್ಚಿ ಒಳಗಿನಿಂದ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿಧಸೆ ಅಂತ ಹೇಳಿ, ಅಥವಾ ರಾಮಾಯ ನಮಃ ಅಂತ ರಾಮ ಮಂತ್ರವನ್ನು ತಾನು ಒಳಗಿನಿಂದ ಜಪ ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಮಂತ್ರವನ್ನೇ ತಾನು ಭಾಮೆಗೆ, ಯಾರಿಗೆ? ಪಾರ್ವತಿಗೆ ತಾನು ಉಪದೇಶ ಕೊಡ್ತಾನೆ. ರಾಮ 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 ಅಂತ ಇವತ್ತು ತಾನು ಜಪ ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೇನೆ ಹೇಳಿದ್ರೆ, ಈ ರಾಮ ಜಪ ಮಾಡೋದ್ರಿಂದ ನಾನು ತೋರಿದ ನಾಟಕದ ದೋಷಗಳಿದ್ರೆ ಅದೆಲ್ಲ ಪರಿಹಾರ ಆಗಲಿ ಅಂತ ಹೇಳಿ ಗೋಪೀಚಂದನದ ಮಹಾತ್ಮೆಯನ್ನು ತಾನು ಕೊಟ್ಟು, ದೀಪದ ಮಹಾತ್ಮೆಯನ್ನು ಪದ್ಮಪುರಾಣ ಕೊಡುತ್ತದೆ. ಹೇಳ್ತಾರೆ, ದೀಪಕ್ಕೆ ಬಹಳವಾದಂತಹ ಒಂದು ಮಹತ್ವವನ್ನು ಉಂಟು. ಹಾಗಾಗಿ ಸ್ನಾತೋಸಿ ಲಕ್ಷ್ಮಣ ಸಹಿತೋ ದೇವದೇವ ಜಗತ್ಪದೇ ಮಾಸಮುದ್ಧರ ದೇವೇಶ ಘೋರ ಸಂಸಾರ ಬಂಧನಾತ್. ಕಾರ್ತೀಕವಾದಂತಹ ಮಾಸ, ಆ ಮಾಸದಲ್ಲಿ ದೀಪದಾನವನ್ನು ಹೇಳಬೇಕು, ಅದನ್ನು ನನಗೆ ತೋರಿಸಿಕೊಡಬೇಕು ಅಂತ ತಾನು ಪ್ರಾರ್ಥನೆ ಮಾಡಿದಾಗ ತಾನು ಲಕ್ಷ್ಮೀನಾರಾಯಣರ ಷೋಡಶೋಪಚಾರ ಪೂಜೆಯನ್ನು ಹೇಳ್ತಾರೆ. ತುಳಸಿ ಪೂಜೆಯ ಒಂದು ಸಂದರ್ಭ, ದೀಪದಾನದ ಮಹತ್ವವನ್ನು ಮತ್ತೆ ನೋಡುವ. ತುಳಸಿ ಪೂಜೆದ್ದು ಚರಿತ್ರೆಯನ್ನು ಕೇಳುವಾಗ, ತುಳಸಿಯ ಗಿಡದ ಬುಡದಲ್ಲಿ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಇಟ್ಟು ಅದಕ್ಕೆ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ಅದನ್ನು ಕಲಶದಲ್ಲಿ ಇಟ್ಟು ಆ ಕಲಶ ಪೂಜೆ ಸಹಿತವಾಗಿ ಈ ಪ್ರತಿಮೆಗಳನ್ನು ವೈಷ್ಣವರಿಗೆ ದಾನ ಕೊಡಿ ಅಂತ ಕೊಡ್ತಾರೆ. ಹಾಗಾಗಿ ನಾವು ಇವತ್ತು ತುಳಸಿ ಪೂಜೆ ಮಾಡುವಾಗ ಯಾವುದೋ ನೆಲ್ಲಿಯ
ಗೆಲ್ಲನ್ನು ತಂದು ನೆಟ್ಟು ಅದರಲ್ಲಿ ಪೂಜೆ ಮಾಡ್ತೇವೆ. ಆದರೆ ಇಲ್ಲಿ ಕೊಟ್ಟದ್ದು ಹೇಗೆ ಕೇಳಿದ್ರೆ ಅವರು ಆ ಕಲ್ಪೋಕ್ತ ಎಲ್ಲ ಬರುವಂಥದ್ದು ಇಲ್ಲಿಯೇ ಲಕ್ಷ್ಮೀನಾರಾಯಣರ ಪ್ರತಿಮೆ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು. ಅದು 3 ದಿನ ವ್ರತ ಮಾಡಿ ಮಾಡಬೇಕು. ಹಾಗಾದರೆ ಧಾತ್ರಿಗೆ ಏನು ಸಂಬಂಧ ಕೇಳಿದರೆ ನೆಲ್ಲಿ ಗಿಡದ ಬುಡದಲ್ಲಿ ತುಳಸಿ ಕಟ್ಟೆಯಲ್ಲಿ ಆರಾಧನೆ ಮಾಡಬೇಕು ಅಂತ ಇರುವುದು. ನಾವು ಕೊನೆಗೆ ನೆಲ್ಲಿ ಗಿಡದ ಹತ್ರ ತುಳಸಿ ಹಿಡ್ಕೊಂಡು ಹೋದ್ರೂ ಆಗತ್ತೆ, ಅದು ಎಲ್ಲಿಯೋ ಇರ್ತದೆ. ಕೊನೆಗೆ ಏನು ಮಾಡಿದೆವು, ತುಳಸಿಯ ಬುಡದಲ್ಲಿ ನೆಲ್ಲಿಯ ಗೆಲ್ಲನ್ನು ತಂದು ಅದನ್ನು ನೆಟ್ಟು ಅದರಲ್ಲಿ ಪೂಜೆ ಮಾಡ್ತೇವೆ ನಮ್ಮ ಸಮಾಧಾನಕ್ಕೋಸ್ಕರ. ಆದರೆ ಇಲ್ಲಿ ಕೊಟ್ಟದ್ದು ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅಂತ. ಆಮೇಲೆ ದೀಪದಾನದ ಮಹತ್ವವನ್ನು ವಿಶೇಷವಾಗಿ ಹೇಳ್ತಾರೆ. ದೀಪವನ್ನು ಉರಿಸಿದ್ರೆ ಎಷ್ಟೆಲ್ಲ ಫಲ ಅಂತ ಒಂದು ಜನ್ಮಾಂತರದ ಚರಿತ್ರೆಯನ್ನು ಕೊಡ್ತಾರೆ. ಕಾರ್ತಿಕ ಮಾಸದ ಮಹಿಮೆಯಲ್ಲಿ ಬರುವಂಥದ್ದು. ತಾನು ಒಬ್ಬ ಕಪಿಲ ಸಿದ್ಧಾಶ್ರಮ ಅಂತ ಒಂದು ಆಶ್ರಮ, ಅಲ್ಲಿ ಕಪಿಲ ಎನ್ನುವಂತಹ ಒಬ್ಬ ಬ್ರಾಹ್ಮಣ ಇದ್ದ. ಆತ ಬಹಳ ದರಿದ್ರ. ಏನು ಮಾಡುದು ಈ ದಾರಿದ್ರ್ಯಕ್ಕೆ ಪರಿಹಾರಕ್ಕೆ ಅಂತ ಕೇಳಿದ್ರೆ ವಿಷ್ಣು ಪೂಜೆ ಮಾಡಿದ್ರೆ ಆಗ್ತದೆ. ಅದು ಕಾರ್ತಿಕ ಮಾಸ. ಹಾಗಾಗಿ ಏನು ಮಾಡಿದ್ದಾನೆ ಕೇಳಿದ್ರೆ, ಒಂದು ದಿನ ಏಕಾದಶಿ ರಾತ್ರಿ ಅದೇ ಉತ್ಥಾನ ದ್ವಾದಶಿಯ ಮೊದಲನೇ ದಿವಸ ಶಯನಿ ಏನು ಏಕಾದಶಿ ಉತ್ಥಾನ ಏಕಾದಶಿ ಬರ್ತದೆ ಅವತ್ತು ತಾನೇನು ಮಾಡಿದ್ದಾನೆ, ಉಪವಾಸ ಇದ್ದುಕೊಂಡಿದ್ದಾನೆ. ರಾತ್ರಿ ದೀಪ ಎಲ್ಲ ಉಡಿಸಿಕೊಂಡಿದ್ದಾನೆ. ಒಂದಷ್ಟು ಹೊತ್ತು ಭಜನೆ ಮಾಡಿದ, ಮತ್ತೆ ಅಲ್ಲಿಗೆ ನಿದ್ದೆ ಕೂರಿದಾಗ ತೂಕಡಿಸೋದು ಜಾಸ್ತಿ, ಉಪವಾಸ ಬೇರೆ. ಅಷ್ಟು ಹೊತ್ತಿಗೆ ಆಗುವಾಗ ಆ ಮನೆಯಲ್ಲಿ ಒಂದು ಇಲಿ ಬಂದಿದೆ. ಆ ಇಲಿ ಯಾಕೆ ಬಂತು ಕೇಳಿದ್ರೆ, ಅಲ್ಲಿದ್ದ ದವಸ ಧಾನ್ಯ ಅದು ಇದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಇವ ಏಕಾದಶಿ ಇವತ್ತು ದೇವರ ಸಮರ್ಪಣೆಗೆ ಇಟ್ಟಿದ್ದಾನೆ, ತಾನು ತಿನ್ನುವ ಹಾಗಿಲ್ಲ. ಅದರ ಮೇಲೆ ಇಲಿಗೆ ಕಣ್ಣು ಬಿದ್ದಿದೆ. ಅದು ಏನು ಮಾಡಿತು ಕೇಳಿದ್ರೆ, ಈ ದವಸ ಧಾನ್ಯ ತಿನ್ಬಹುದು ಅಂತ ಧಾನ್ಯ ತಿನ್ಬಹುದು ಅಂತ ಬಂತು, ಒಂದೆರಡು ತಿಂದಿತ್ತು. ಅಷ್ಟು ಹೊತ್ತಿಗೆ ಮನೆಯಲ್ಲಿ ಒಂದು ಬೆಕ್ಕಿತ್ತು. ಆ ಬೆಕ್ಕು ಏನು ಮಾಡಿತು ಕೇಳಿದ್ರೆ, ಈ ಇಲಿಯನ್ನು ನೋಡಿ ಅದು ಓಡಿಕೊಂಡು ಬಂತು. ಈ ಬೆಕ್ಕು ಬಂತು ಅಂತ ಹೇಳಿ ಇಲಿ ಓಡ್ಲಿಕ್ಕೆ ಶುರು ಮಾಡಿತು. ಓಡಬೇಕಾದ್ರೆ ಏನಾಯ್ತು ಕೇಳಿದ್ರೆ, ಅದರದ್ದು ಕಾಲು ಆ ದೀಪಕ್ಕೆ ತಾಗಿತ್ತು. ಈ ದೀಪ ಉರಿಸಿಟ್ಟ ದೀಪ, ಇವನು ನಿದ್ದೆ ಕೂರ್ತಾ ಇದ್ದಾನೆ, ಹಾಗಾಗಿ ಅದು ಕರಿ ಕಟ್ಟಿದೆ, ಕೂರ್ತಾ ಉಂಟು. ಈ ಇಲಿಯ ಕಾಲು ಅದಕ್ಕೆ ತಾಗಿದ್ದರಿಂದ ಕರಿ ಅದರದ್ದೇನು ಮಸಿ ಉಂಟು ಅದು ಬಿತ್ತು ಹೋಯಿತು. ದೀಪ ಜ್ವಲನೆ ಆಯಿತು. ಮಾತ್ರ ಅಲ್ಲ, ಬತ್ತಿ ಮುಂದೆ ಹೋಯಿತು. ದೀಪವು ಕೂಡ ಸ್ವಲ್ಪ ಬಾಗಿ ಹೋಯಿತು. ಇದ್ದ ಎಣ್ಣೆ ಬತ್ತಿಯ ಹತ್ತಿರ ಬಂತು. ದೀಪ ಒಳ್ಳೆ ಪ್ರಜ್ವಾಲನೆ ಆಗ್ಲಿಕ್ಕೆ ಶುರುವಾಯಿತು. ತಾನು ಹೋಗಿ ಅಡಗಿ ಕೂತ್ಕೊಂಡಿತು, ಕಾಯ್ತಾ ಉಂಟು. ಈಗ ಎಲ್ಲಿ ಈ ಬೆಕ್ಕು ಹೋಗ್ತದೆ, ಆಗ ನಾನು ಈ ನೈವೇದ್ಯದನ್ನು ತಿನ್ಬಹುದು ಅಂತ ಆಲೋಚನೆ ಮಾಡಿತು. ಅಂತೂ ಇಂತೂ ರಾತ್ರಿ 3 ಜನರು ನಿದ್ದೆ ಬಿಟ್ಟು ಉಪವಾಸದಿಂದ ಇದ್ದಾರೆ. ಒಂದು ಇಲಿ, ಇನ್ನೊಂದು ಬೆಕ್ಕು, ಇನ್ನೊಂದು ಈ ಬ್ರಾಹ್ಮಣ. 3 ದಿನ ಉಪವಾಸ ಮಾಡಿದ್ದಾರೆ. ನೋಡಿ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏಕಾದಶಿ ಉಪವಾಸ ಜಾಗರಣೆ ಈ 3 ಜನ ಮಾಡ್ತಾ ಇದ್ದಾರೆ. ಆ ಪುಣ್ಯ ವಶದಿಂದಾಗಿ ಏನಾಯ್ತು ಕೇಳಿದ್ರೆ, ಒಂದು ದಿನ ಇದು ತಾನು ಸ್ವರ್ಗಕ್ಕೆ ಹೋದ್ರು 3 ಜನರು ಕೂಡ ಅಂತ. ಹೋದ ನಂತರ ಈ ಮುಂದೆ ಬಹಳ ದಿನ ಕಳೆದ ಬಳಿಕ ಸುಧರ್ಮ ಎನ್ನುವಂತ ರಾಜ ತಾನು ಹುಟ್ಟಿಕೊಳ್ತಾನೆ. ಅವನಿಗೆ ಒಬ್ಬಳು ಹೆಂಡತಿ ರೂಪಸುಂದರಿ ಅಂತ, ಅಂದ್ರೆ ರಾಜ ಮತ್ತೆ ರಾಣಿ ಇದ್ದಾರೆ. ಒಂದು ದಿನ ಒಳ್ಳೆಯ ಕಾರ್ತಿಕ ಮಾಸ ಬಂದಿದೆ. ನಾವು ದೀಪಾವಳಿಯೆಲ್ಲ ಬರುವ ಹಾಗೆ ಕಾರ್ತಿಕ ಮಾಸ ದ್ವಾದಶಿ ಬಂದಾಗ ಇವರು ಹೇಳ್ತಾ ಇದ್ದಾರೆ, ನೋಡಿ ಇವತ್ತು ಏಕಾದಶಿ ಉಪವಾಸ ಮಾಡುವ, ನಾಡ್ದು ದ್ವಾದಶಿ, ಅವತ್ತು ದೀಪ ಉರಿಸಿದ್ರೆ ಭಾರೀ ಪುಣ್ಯಂತೆ. ದೀಪಕ್ಕೆ ಏನು ಕೇಳಿದ್ರೆ ನಿಮಗೆ ಹಣತೆಯೇ ಆಗಬೇಕಾಗಿಲ್ಲ, ಸೌತೆ ಇದ್ರೆ ಅದನ್ನು ಕಚ್ಚಿ ಅದರಲ್ಲಿಯೂ ದೀಪ ಮಾಡಬಹುದು. ನೆಲ್ಲಿಯ ಮೇಲೆ ಬತ್ತಿ ಇಟ್ಟು ಅದರಲ್ಲಿಯೂ ದೀಪ ಮಾಡಬಹುದು. ಅಥವಾ ಈ ಲಿಂಬೆ ಹುಳಿ ಮಾಡ್ತೇವೆ, ಅದರ ಮೇಲೆ ಅದರದ್ದು ಟೊಪ್ಪೆ ಯೂಸ್ ಇಲ್ಲ, ಅದನ್ನು ಉಲ್ಟಾ ಮಾಡಿ ಅದರಲ್ಲಿ ಎಣ್ಣೆ ಹಾಕಿ, ಅಂತೂ ಏನೇ ಆಗ್ಲಿ ದೀಪ ಮಾಡಿ. ಬಾಳೆ ದಿಂಡು ಏನೇ ಆಗುದು, ಕುಂಬಳಕಾಯಿ ಎಲ್ಲದರಲ್ಲಿ ಆಗುತ್ತೆ. ಅಂತೂ ದೀಪ ಮಾಡಿದ್ರೆ ಭಾರಿ ವಿಶೇಷ ಅಂತ ಉಂಟು, ನಾವು ಸಹ ಮಾಡುವಲ್ಲ ಅಂತ. ಸರಿ ಮಾಡುವ ಅಂತ ಉಪವಾಸ ಇದ್ರು. ದ್ವಾದಶಿ ಹೊತ್ತು ಬೆಳಿಗ್ಗೆ ಬೇಗ ಎದ್ದಿದ್ದಾರೆ, ದೀಪವನ್ನೆಲ್ಲ ಉರಿಸಿದ್ದಾರೆ, ಪೂಜೆ ಮಾಡಿದ್ದಾರೆ. ಅಲ್ಲಿ ಸರೋವರಕ್ಕೆ ಹೋಗಿದ್ದಾರೆ, ಸ್ನಾನ ಎಲ್ಲ ಮಾಡಿ ಬಂದಿದ್ದಾರೆ. ಅಲ್ಲಿ ಒಂದು ವಿಷ್ಣು ಆಲಯ. ಆ ವಿಷ್ಣು ಆಲಯಕ್ಕೆ ಬಂದಾಗ ಅಲ್ಲಿ ಅವನಿಗೆ ಒಂದು ಬೆಕ್ಕಿನ ಚಿತ್ರ ಕಂಡಿದೆ. ಯಾರಿಗೆ? ಸುಧರ್ಮ ಎನ್ನುವಂತ ರಾಜನಿಗೆ. ಅದು ನೋಡಿದ್ದೇ ತಡ ಅವನಿಗೆ ಜನ್ಮಾಂತರದ ಸ್ಮರಣೆ ನೆನಪಿಗೆ ಬಂತು. ಬೆಕ್ಕಿನ ಚಿತ್ರ ನೋಡಿದಾಗ ಜೋರು ನಗು ಬಂತು. ನಗಾಡಿದಾಗ ಅವಳು ರೂಪಸುಂದರಿ ಅಂತ ಅವನ ಹೆಂಡತಿ. ಅವಳು ಕೇಳಿದ, ಎಂತ ನಗಾಡುದು ಎಂತಕ್ಕೆ ಅಂತ ಕೇಳಿದಂತೆ. ಏನಿಲ್ಲ, ನಂಗೊಂದು ಘಟನೆ ನೆನಪಾಯಿತು. ಏನು? ಒಬ್ಬ ಬ್ರಾಹ್ಮಣ ವಿದಿಶಾಪಟ್ಟಣದಲ್ಲಿ ಇದ್ದ, ಹೀಗೆ ಇದ್ದ, ಅಲ್ಲಿ ಒಂದು ಬೆಕ್ಕುಂಟಲ್ಲ ಅದು ನಾನೇ ಅಂತ ಹೇಳಿದಂತೆ. ಆಗ ಅವಳು ಹೇಳಿದ್ನಂತೆ, ಓ ನಿಮಗೆ ಅದು ನೆನಪಾಯ್ತಾ ಕೇಳಿದ್ಲಂತೆ. ಏನು ಕೇಳಿದ್ರೆ, ಅದು ದೀಪವನ್ನು ಹಂದಾಡಿಸಿದ ಇಲಿ ಉಂಟಲ್ಲ ಅದು ನಾನೇ ಅಂತ ಹೇಳಿದ್ಲಂತೆ. ಅಂದ್ರೆ ಏನು ಕೇಳಿದ್ರೆ, ದೀಪವನ್ನು ಬೆಳಗಿದ್ಲಿಕ್ಕೆ ಕಾರಣ ಆದದ್ದು ಒಂದು ಬೆಕ್ಕು. ಯಾಕೆ? ಓಡಿಸಿದ್ದು ಬೆಕ್ಕಲ್ವಾ, ಹಾಗಾಗಿ ಅದಕ್ಕೊಂದು ಪುಣ್ಯ, ರಾಜನಾಗಿ ಬಿಟ್ಟ. ಈ ಕಡೆಯಿಂದ ಕಾಲನ್ನು ತಾಗಿಸಿ ಅದರದ ಕರಿಯನ್ನು ತೆಗೆದು ದೀಪ ಜ್ವಾಲನೆಗೆ ಕಾರಣ ಆದದ್ದು ಈ ಎಲಿ. ಹಾಗಾಗಿ ಇಲಿಗೂ ಕೂಡ ಒಂದು ಒಳ್ಳೆಯ ಯೋಗ. ಯಾಕೆ ಕೇಳಿದ್ರೆ, ದೇವರ ಎದುರುಗಡೆ ದೀಪವನ್ನು ಬೆಳಗಿಸಿದ್ದಕ್ಕೆ ಇಂತಹ ಫಲ ಅವರಿಗಿಬ್ಬರಿಗೆ ಸಿಕ್ಕಿ ರಾಜಕುಮಾರಿಯಾಗಿ ರಾಜಕುಮಾರನಾಗಿ ಬಂದು ತಾವು ಸುಖವನ್ನು ಕಾಣ್ತಾ ಇದ್ದಾರೆ ಅಂತ. ಹಾಗಾಗಿ ಇಬ್ಬರಿಗೂ ಪೂರ್ವಜನ್ಮದ ನೆನಪು ಬಂತು. ನೋಡಿ, ಒಂದು ಅಯಾಚಿತವಾಗಿ ದೀಪ ಉರಿಸಿದ್ದಕ್ಕೆ ಇಷ್ಟು ಫಲ ಆದ್ರೆ ಇವರು ಆಮೇಲೆ ಅದನ್ನು ತಿಳ್ಕೊಂಡ್ರು.
ತಿಳ್ಕೊಂಡು ಆಮೇಲೆ ದೀಪವನ್ನು ಬೆಳಗಿಸಿದ್ರು, ಎಂತ ಫಲವನ್ನು ಅನುಭವಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದೀಪವನ್ನು ಉರಿಸಿದ್ರೆ ಕತ್ತಲೆ ಹೇಗೆ ಅಜ್ಞಾನ ಎನ್ನುವಂಥದ್ದು ಪರಿಹಾರ ಆಗತ್ತೆ, ಅದೇ ರೀತಿಯಾಗಿ ಪುರಾಣಾದಿ ಶ್ರವಣಗಳನ್ನು ಮಾಡಿದರೆ, ದೀಪ ದಾನ ಮಾಡಬೇಕಾದ್ರೆ ಕಾರ್ತೀಕ ದಾಮೋದರನನ್ನು ಚಿಂತನೆ ಮಾಡಿ ದಾನ ಕೊಟ್ಟಿತು ಹೇಳಿದರೆ ನಮ್ಮ ಜನ್ಮಜನ್ಮಾಂತರದ ದುರಿತಗಳು ಪಾಪಗಳು ನಾಶ ಆಗತ್ತೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳಿ ಈ ಚರಿತ್ರೆಗಳನ್ನು ಹೇಳ್ತಾ ಹೋಗ್ತಾರೆ. ಮುಂದೆ ಕೃಷ್ಣ ಜನ್ಮಾಷ್ಟಮಿಯ ವ್ರತದ ಚರಿತ್ರೆಗಳನ್ನೆಲ್ಲ ಕೊಡ್ತಾರೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ ಸೇರಿದಾಗ ಚಿಂತನೆಯನ್ನು ಮುಂದುವರಿಸುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.